ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ನಾ ಅನ್ಕೊಂಡಿರ್ಲಿಲ್ರಿಪ್ಪ ನಾವು ಇಟ್ಟು ಜಲ್ದಿ ಮ್ಯಾಚ್ ಮುಗಿತೈತೆ ಅಂತೇಳಿ. ಮೊನ್ನೆ ಪಂಜಾಬ್ DC ಮ್ಯಾಚ್ ಇತ್ತು. 264-5-8-90 ಅವನು ಹೊಡೆದಿದ್ದ ಟೀಮ್ ಇದು DC. ಫಸ್ಟ್ ಬ್ಯಾಟಿಂಗ್ ಅವ್ರಿಗೆ ಕೊಟ್ಟರು, ಟಾಸ್ ವಿನ್ ಆಗಿತ್ತು RCB. ನೀವ ಬ್ಯಾಟಿಂಗ್ ಆಡ್ರಿಪ್ಪ, ಯಾಕಂದ್ರೆ ಬಿಗ್ ಸ್ಕೋರ್ ಆಗುವಂತ ಸಾಧ್ಯತೆ ಐತಿ, ಚೇಜಿಂಗ್ ಪಿಚ್ ಐತಿ, ಹಂಗ ಹಿಂಗ ಅಂತೇಳಿ ನಮ್ಮ ಕ್ಯಾಪ್ಟನ್ ಏನು ಮಾಡ್ದ, ನಾವು ಬಾಲಿಂಗ್ ಹಾಕಕ್ಕೆ ಬರ್ತೀವಿ ಅಂತೇಳಿ ಅವ್ರವ್ರು ಡಿಸ್ಕಷನ್ ಮಾಡ್ಕೊತ ಕೂತಾರ. ನಾವು ಫ್ಯಾನ್ಸ್, ನಾವು ಮ್ಯಾಚ್ ನೋಡಕ್ ರೆಡಿಯಾಗಿ ನಾವು ಕೂತೀವಿ, ಟಿವಿ ಚಾಲು ಮಾಡ್ಬೇಕು, ಮೊಬೈಲ್ದಾಗ ನೋಡ್ಬೇಕು ಅಂತೇಳಿ ಚಾಲು ಮಾಡ್ತೀವಿ. ದಡ 4-5 ವಿಕೆಟ್. ಇವ್ ನಾವು ಹೈಲೈಟ್ಸ್ ಹತ್ತೈತೋ ಏನು ಪ್ರಾಕ್ಟೀಸ್ ನಡಿಚಾರೋ ನಮಗೆ ದಿಗಿ ಹಿಡ್ಲಾಕತ್ತೈತಿ. ಮ್ಯಾಚ್ ತಿಳಿಲಾಕ ನಾವು ತಿಳ್ಕೊಳ್ಳೋದಾಗೆ ಮ್ಯಾಚ್ ಕಡ್ಯಾಕ್ ಆಗ್ಬಿಟ್ಟೈತ್ರಿ. 75 ರನ್ನಿಗೆ ಸ್ವಿಚ್ ಅಪ್. ಏನು ಬಾಲಿಂಗ್ ರೀ ಭುವನೇಶ್ವರ್ ಕುಮಾರ್ದು. ಅವನ ಸ್ಟಾರ್ಟಿಂಗ್ ಗಿಪ್ಪದ ಕಾಲ ಹಾಕಿದ ಬ್ಯಾಟ್ಮನ್ಸ್ಗೆ ಬಾಲ್ ಯಾಕಡೆ ಬತ್ತು ಅಂತ ತಿಳ್ಕೊಳ್ಳೋದಾಗೆ ಔಟ್ ನಡಿ ಮನಿಗೆ. ಈ ಕಡೆ ಅವನು ದಡ 1 ವಿಕೆಟ್. ಹ್ಯಾಸಲ್ವುಡ್ ಬಂದ, ಅವನು ಬಾಲಿಂಗ್ ಹಾಕವ, ಟಚ್ ಮಾಡಿದ್ರೆ ಸ್ಲಿಪ್, ಟಚ್ ಮಾಡಿದ್ರೆ ಕೀಪಿಂಗ್, ಟಚ್ ಮಾಡಿದ್ರೆ ಮೈ ಮ್ಯಾಗ ಅವನು ಒಯ್ದು ಅವ್ ಬ್ಯಾಟ್ಮನ್ಸ್ಗಳಿಗೆ ದಿಗಿಲೇ ಹಿಡಿದು ಬಿಡ್ತಾರಿಪ್ಪ. ಏನು ಬಾಲಿಂಗ್ ಬೀಳಾಕತ್ತಿದ್ದುರಿಪ್ಪ ನಮ್ಮೂರಿ. ಭಾಳ ಕೆಟ್ಟ ಡೇಂಜರ್ ಬೀಳಾಕತ್ತಿತ್ತು. ಕಾಂಪಿಟೇಷನ್ ಹತ್ತು ಬಿಟ್ಟೈತಿ. ಈ ಕಡೆ ಹ್ಯಾಸಲ್ವುಡ್ಗೆ, ಈ ಕಡೆ ಭುವನೇಶ್ವರ್ ಕುಮಾರ್ಗೆ ಪೂರ ಪಿಣಿಕಿ. ಅವನ ಹ್ಯಾಸಲ್ವುಡ್ 4, ನಮ್ಮ ಭುವನೇಶ್ವರ್ ಕುಮಾರ್ ಅಣ್ಣ 3. ನಮ್ಮ ರೆಕಾರ್ಡ್ ಇತ್ತಲ್ರಿ 49. ಏನದ ರೆಕಾರ್ಡ್ ಮುರಿತಾರಂತ ಮಾಡಿದ್ದೀವಿ ನಾವು. ದೇವ್ರ ಪುಣ್ಯದಿಂದ ಮುರಿಲಿಲ್ಲ, ಇರ್ಲಿ ಅದ ರೆಕಾರ್ಡ್ ನಮ್ಮ ಎತ್ತರ ಮ್ಯಾಗ ಇರ್ಲಿ. ಅದು ಅದ್ರ ಒಂದು ಲೆಕ್ಕನೇ ಬೇರೆ ಐತಿ. ಅದನ್ನ ರೆಕಾರ್ಡಿನ ಮುರಿಲಿಲ್ರಿಪ್ಪ ಇವ್ರು. ಅದ್ರೊಳಗೆ ಅದನ್ನ ದಾಟಿ ಕಡ್ಯಾಕ ಮಾಡಿದ್ರು. ಆದ್ರೆ ಏನು ಬಾಲಿಂಗ್ ರೀ ಅವನು ಪೂರ್ತಿ. ಇವತ್ತಿನ ಮ್ಯಾಚ್ ಮಾತ್ರ ಪೂರ್ತಿ ಬಾಲಿಂಗ್ ನಾವು ಹೇಳಿದ್ರು ತಪ್ಪಾಗಂಗಿಲ್ಲ. ಅವನ ಏನ್ರಿ ದಡ ವಿಕೆಟ್ ರೀ. ಇಡೀ IPL ಹಿಸ್ಟ್ರಿ ಒಳಗ ಏನು ಪವರ್ ಪ್ಲೇ ಅಂತ ಏನು 6 ಓವರ್ ಇಟ್ಟಿರ್ತಾರಲ್ಲ, ಅತ್ಯಂತ ಕಡಿಮೆ ಸ್ಕೋರ್ ಇವತ್ತ ಡೆಲ್ಲಿ ಹೊಡೆದಿದ್ದ. 13 ರನ್ 6 ವಿಕೆಟ್ ಹೋಗಿತ್ತು. ಮತ್ ಇನ್ನೊಂದು ರೆಕಾರ್ಡ್ ಆಗೈತಿ ಇವತ್ತು. ಏನಂದ್ರ ಭಾಳ ಜಲ್ದಿ ಚೇಂಜ್ ಮಾಡಿದ್ ಯಾವ್ದಾರ ಟೀಮ್ ಇತ್ತಂದ್ರ IPL ದಾಗ ಅದು ನಮ್ದು RCB. ಏನು 36-39 ಬಾಲ್ದಾಗ ಮ್ಯಾಚ್ ಕಡ್ಯಾಕ ಮಾಡಿಬಿಟ್ರಿ ಇವತ್ತ. ಇಡೀ ಪವರ್ ಪ್ಲೇದಾಗ ಮ್ಯಾಚ್ ಮುಗಿಸ್ಬಿಟ್ರು, ದಂಡಿಗೆ ಹಚ್ಚೇ ಬಿಟ್ರು. ಪಡಿಕಲ್ಲ ಈ ಕಡೆ ಯಾರವ ಫಸ್ಟಿಗೆ ಬೆತ್ತಲ ಘಿಪ್ಪ 2 6 ಹೊಡೆದ. ಇನ್ನೊಂದು ಹೊಡ್ರ ಕಡೆ ನಟರಾಜಣ್ಣ ಹಿಡ್ದ. ಅವನು ಓಡ್ಯಾಡ್ಕೊಂಡು ಹಿಡಿದ್ರಪ್ಪ ದಂಡಿ ಮಟ್ಟ ಹೋಗಿ ಕ್ಯಾಚ್ ಹಿಡ್ದ. ಪಡಿಕಲಣ್ಣ ಬಂದಲ್ರಿ, ಆ ಮನುಷ್ಯದ ಬ್ಯಾಟಿಂಗ್ ಅವನ ಪ್ರತಿ ಒಂದು ಬಾಲ್ ನಾವು ಹೊಡೆಯೋದು, ಫೋಟೋ ಹೊಡೆದು ಫ್ರೇಮ್ ಮಾಡಿ ಇಡ್ಬೇಕು. ಹಿಂಗ ಏನು ಶಾಟ್ ರೀ ಅಣ್ಣಂದು. ಪೂರ ಕ್ಲಾಸಿಕ್ ಮನುಷ್ಯ. ಒಂದೊಂದು ಶಾಟ್ ಅವನ ಪೂರ ಸಿನಿಮ್ಯಾಟಿಕ್ದಾಗ ಪಿಕ್ಚರ್ ಫೋಟೋ ಹೊಡಿಬೇಕು ಹಂಗೆ ಹೊಡಿತಾನ್ರಿ. ಯಾಕಾಡಿ ಹೊಡಿತೀರಿ ಹೊಡ್ರಿ, ಸಾಟ್ ಅವನು ಹೊಡೆದ ಮ್ಯಾಚೇ ದಂಡಿಗೆ ಹಚ್ಚಿಬಿಟ್ರಿಪ್ಪ. ಅವನು 34 ರನ್ ಹೊಡೆದ, 3 4 3 6. ನಮ್ಮ ಕಿಂಗ್ ಕೊಹ್ಲಿ ಮೊದಲ ಅಣ್ಣನ ಊರ ಮತ್ತು ಅಮ್ಮ ಹೊಡಿಲೇನಂದ್ರೆ ಹೆಂಗ್ರಿ, ರನ್ ಬೇರೆ ಕಮ್ಮ. ಅವ್ನು ಎಲ್ಲಿ ಪೂರ್ತ ನಾವು 100 ರನ್ ಹೊಡಿತಾರಂತ ನಾವು ಕಾಯ್ಕೋತ ಕೂತಿದ್ದೀವಿ. ಅಲ್ಲಿ ಏನು ಮಾಡ್ತೀರಿ, 75 ರನ್ನಿಗೆ ಅಲೌಟ್ ಮಾಡಿದ್ರೆ ಅವ್ನು ಎಲ್ಲಿ ಹೊಡಿಬೇಕು. ನಮ್ಮ ಕೊಹ್ಲಿ ಸಾಹೇಬ ಇವ ಅಣ್ಣ ಪಡಿಕಲ್ಲ ನಾನಾ ಮುಗಿಸ್ತೀನಂತ ಅವ ತಿಂಡಿಗೆ ಅದು ಬಂದಾನ. ಯಾಕಾಡಿ ಬೀಳ್ತೀರಿ, ಯಾಕಾಡಿ ಕರ್ಸ್ಲಾಕತ್ರಿಪ್ಪ, ಏನು ಉಳಿದಲ್ಲ ಗಂದೆ ನಮ್ಮ ಸಾಹೇಬ. ಮತ್ತು ಅವ್ರ ಮನೆಗೆ ಬಂದಿನಿ, ದುನಿಯಾದ ಮಂದಿ ಮ್ಯಾಚ್ ನೋಡಾಕ ಬಂದಾರ. ಮತ್ತು ಅಣ್ಣ ಆಡ್ಲಿಲ್ಲ ಅಂದ್ರೆ ಹೆಂಗ್ರಿ. ಲಾಸ್ಟ್ 2 ಬಾಲಿಗೆ 2 6 ಹೊಡೆದ ಮ್ಯಾಚೇ ದಂಡಿಗೆ ಹಚ್ಚಿ ಮ್ಯಾಚೇ ಮುಗಿಸ್ಬಿಟ್ರು ನಮ್ಮ ಕಿಂಗ್ ಕೊಹ್ಲಿ ಸಾಹೇಬದು. IPL ದಾಗ 9,000 ರನ್ ಕಂಪ್ಲೀಟ್ ಮಾಡ್ದ ಅಣ್ಣ. 9,000 ಒಣ ನೋಡಿ ಹುಲಿ ಕಿಂಗ್. ಅವನ ಯಾರು ಸನಿನೂ ಇಲ್ಲ, ಯಾಕಂದ್ರೆ ಭಾಳ ದೂರ ಅದರ. ಆ ಪರಿ ರನ್ ನಮ್ಮ ಹುಲಿ ಹೊಡೆದೈತಿ. ಅವನ ಚೇಜ್ ಕಿಂಗ್, ಚೇಜ್ ಮಾಸ್ಟರ್, ಪೂರ ಕ್ಲಾಸಿಕ್ ಬೆಂಕಿ. ಅವನ ಏನು ಎಟ್ ಹೇಳಿದ್ರು ಕಡಿಮೆ ರೀ. ಅವನ ಇವತ್ತಿನ ಮ್ಯಾಚ್ ಮಾತ್ರ ಏನು ಮ್ಯಾಚ, ಏನು ಇಟ್ಟು ಜಲ್ದಿ ಮುಗೀತಂತ ನಾವು ಅನ್ಕೊಂಡಿರ್ಲಿಲ್ಲ. ಮ್ಯಾಚೇ ಮುಗಿಸಿ ಕಡ್ಯಾಕ ಮಾಡಿ ಮುದ್ದಿ ಮಾಡಿ ಅವನು ಇವತ್ತು ರಾತ್ರಿನೇ ನಿದ್ದೆ ಹತ್ತಲಾರ್ದಾಗ ಮಾಡಿಬಿಟ್ರು ನಮ್ಮ RCB ಬೌಲರ್ಗಳು. ಏನು ಬೀಳಾಕತ್ತಿದ್ರು ರೀ ಭುವನೇಶ್ವರ್ ಕುಮಾರ್ದು ಬಾಲಿಂಗ್. ಅವನ ಏನ್ರಿ ಅವು ಬ್ಯಾಟ್ಮನ್ಸ ವೇಟ್ ಮಾಡಾಕ ಅವನಿಗೆ ಆಗಾಕತ್ತಿಲ್ಲ. ಯಾಕಂದ್ರೆ ಬಾಲ ಹಿಂಗೆ ಬಿದ್ದು ಹಿಂಗೆ ಹೋಯ್ತಂದ್ರೆ ಸ್ಲಿಪ್, ಹಿಂಗೆ ಹೋಯ್ತಂದ್ರೆ ಬೋಲ್ಡ. ಅವ ವೇಟ್ ಮಾಡೋಟಿಗೆ ಯಾರ್ಕರ್ ಹಾಕಿ ಕಡ್ಯಾಕ್ ಮಾಡಿಬಿಡವ. ಈ ಕಡೆ ಹ್ಯಾಸಲ್ವುಡ್ ಒಂದು ಖತರ್ನಾಕ್ ರೀ ಅಣ್ಣಂದು. ಅವನು ಮುಂದೆ ಹಾಕವ ಬಾಲ್ ಹಿಂಗೊಮ್ಮೆ ಹೋಗೋದು. ಬ್ಯಾಟ್ಮನ್ಸಿಗೆ ಗೊತ್ತಾಗ್ತಿಗೋರು ಒಮ್ಮೆ ಬೌನ್ಸ್ ಹಾಕಿಬಿಡವ ಬಾಲಿಂಗ್. ಹೊಳ್ಳಿ ಹಾಕೋದು ಔಟ್ ಆಗೇ ಬೇಕು. ಅವನ ತಿಂಡಿಗೆ ಅದು ಬಾಲಿಂಗ್ ಹಾಕಿ ಅವನು ಮುದ್ದೆ ಮಾಡಿದ್ರು. ಕುರ್ನಾಲ್ ಪಾಂಡ್ಯ, ಸುಯೇಶ್ ಶರ್ಮಾ, ರಸಿಕಾ
ಒಂದೊಂದು ಹೊಡೆದ್ ಅವರು ಮತ್ತೆ ಒಂದೊಂದು ವಿಕೆಟ್ ತೆಗೆದು ಬಂದ ಅವರು ಆಟ ಆಡ್ಲಕ್ಕತ್ತಾರ, ಅವರು ಬಂದಿರ್ತಾರೆ ಮತ್ತು ಒಂದೊಂದು ವಿಕೆಟ್ ಅವರು ಪ್ರಯತ್ನ ಮಾಡಿ ತೆಗೆದ್ರು. ಆದರೆ ಇವತ್ತಿನ ಮ್ಯಾಚ್ ಮಾತ್ರ ನಾವು ಬೌಲರ್ಗೆ ಕೊಡ್ಬೇಕ್ರಿ, ಎಲ್ಲ ಬೌಲರ್ಗಳಿಗೆ. ಯಾಕಂದ್ರೆ 260 ಮ್ಯಾಗ ಹೊಡೆದಂಥ ಟೀಮ್ 75 ರನ್ನಿಗೆ ಸ್ವಿಚ್ ಆಫ್ ಹಾಕಾರ ಅಂದ್ರೆ ವಿಚಾರ ಮಾಡ್ರಿ. ನಾವು ಹೇಳಿದ್ದೆ ನಮ್ಮ ಮುಂಜಾಳೆನೆ, ಈ IPL ಏನು ಬಂದೈತಿ ಬರೇ ಬೌಲರ್ಗಳಿಗೆ ಬಡಿಲಾಕತ್ತಾರ ಅಂತ ನಾವು ಅನ್ನಾಕತ್ತಿದ್ದೀವಿ. ಬೌಲರ್ಗಳು ಬಡಿತಾರ ಅನ್ನಕ್ಕ ಇವತ್ತು ನಮ್ಮ RCB ಬೌಲರ್ಗಳೇ ಸಾಕ್ಷಿ ನೋಡ್ರಿ. ಬೆಂಕಿ ಬಾಲಿಂಗ್ ಹಾಕಿದ್ರು ಮತ್ತು ಬೌಲರ್ಗಳಿಗೆ ಬೇರೆ ಬೌಲರ್ಗಳಿಗೆ ಒಂದು ಆತ್ಮಸ್ಥೈರ್ಯ ಏನದು ಮೋಟಿವೇಶನ್ ಆಗ್ತೈತೆ ಮನುಷ್ಯಾಗ. ಅವನ ಇಂಥ ಬೌಲರ್ಗಳು 260-70 ಹೊಡೆದಾಗ ಬ್ಯಾಟ್ಮನ್ಸ್ಗಳಿಗೆ ಇನ್ನ ಹೆಂಗೆ ಮೋಟಿವೇಟ್ ಆಕೈತ್ಲ, ಆಯ್ತು ನಾವು ಹೊಡೆಯೋಂಗ ಅಂತೇಳಿ RCB ಬೌಲರ್ಗಳು ತೋರಿಸ್ಕೊಟ್ಟಾರ ಇವತ್ತ. ನಾವು ಕಡಿಮೆ ರನ್ನಿಗೆ ವಿಕೆಟ್ ತೆಗೆಯುವಂಥ ಬೌಲರ್ಗಳು ನಮ್ಮ ಕಡೆ ಅದಾರ. ಮತ್ತು ಇನ್ನೊಬ್ಬ ಬೌಲರ್ಗೂ ಮೋಟಿವೇಶನ್ ಏನಪ್ಪ ಅಂದ್ರೆ ಅವ್ರು ತೆಗದಾರ ಅಂದ್ರೆ ನಾವು ಸ್ಟ್ರಾಂಗ್ ಆಗಿ ಅಟ್ರೊಳಗೆ ಕಟ್ಟಿ ಹಾಕಬೇಕು ಅನ್ನುವಂಥದ್ದು ಬೇರೆ ಒಬ್ಬ ಬೌಲರ್ಗೆ ಮೋಟಿವೇಶನ್ ಆಕೈತಿ. ಹಾಗೇ ಬೇಕ್ರಿ. ಮತ್ತು ಅವನ ಏನು ಬಾಲಿಂಗ್ ರೀ, ಎಟ್ಟು ಹೇಳಿದ್ರು ಕಡಿಮೆನೇ. ಅವನ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೆ ಧರ ವಿಕೆಟ್ ಹೋಗೋದು, ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೆ ವಿಕೆಟ್ ಹೋಗೋದು. ಹುಚ್ಚು ಹಿಡಿದು ಬಿಡ್ತೀವತ್ತ ಅವ್ನು ಬ್ಯಾಟ್ಮನ್ಸ್ಗಳಿಗೆ ಹುಚ್ಚು ಹಿಡಿದು ಬಿಡ್ತೀವತ್ತ. ದುನಿಯಾದ ಬ್ಯಾಟಿಂಗ್ ಪಿಚ್ದಾಗೆ ಈ ಪರಿ ವಿಕೆಟ್ ತೆಗೆದಾರೆ. ಅವನು ಬಾಲಿಂಗ್ ಪಿಚ್ ಇತ್ತು, ವಿಕೆಟ್ ಹೊಂಟಿತ್ತು ಅಂದ್ರೆ ಬೇರೆ ಮಾತಾ. ಅವನ ಬ್ಯಾಟಿಂಗ್ ಪಿಚ್ದಾಗ ಈ ಪರಿ ವಿಕೆಟ್ ಹೋಗೋದಂದ್ರೆ ಇವತ್ತಿನ ಮ್ಯಾಚ್ ಕನಸು ನೋಡೋದಂಗೆ ಆತ. ಅವನು ಕನಸೇ ಇವತ್ತಿನ ಮ್ಯಾಚ್, ಬೆಂಕಿ ಮ್ಯಾಚ ಇವತ್ತಿನ RCB ಮ್ಯಾಚ. RCB ಬೌಲರ್ಗಳು ಗೆಚ್ಚಿ ಗಿಂಡಿ ಕಡಲ್ಲ. ಜೈ RCB.